ನಮಸ್ಕಾರ. ಇವರು ಶ್ರೀ ರಾಘವೇಂದ್ರ ಅಂತ. ರಾಘವೇಂದ್ರ ತಂದೆ ಮಲ್ಲೇಶಪ್ಪ, ಕಡೂರು ತಾಲೂಕು ಹುಲಿಕೆರೆ ಗ್ರಾಮದ ಕಾನೂನು ಪದವೀಧರ ಹಾಗೂ ವೃತ್ತಿಯಲ್ಲಿ ವಕೀಲರಾಗಿಯೂ ತಮ್ಮ ಉಪವೃತ್ತಿಯಾಗಿ ಪ್ರಾಣಿಗಳನ್ನು ಸಾಕುತ್ತಾ ಅನೇಕ ಪದವೀಧರ ಯುವಕರಿಗೆ ಮಾದರಿಯಾಗಿದ್ದಾರೆ. ಆರಂಭದಲ್ಲಿ ಆಡುಗಳನ್ನು ಸಾಕಿ ನಂತರ ಕುರಿಗಳನ್ನು ಸಾಕುತ್ತಾ ನಂತರ ನಾಟಿ ಕೋಳಿಗಳನ್ನು ಯಶಸ್ವಿಯಾಗಿ ಸಾಕಿರುವ ಹಾಗೂ ನಾಯಿ ಬೆಕ್ಕುಗಳನ್ನು ಸಾಕುತ್ತಿರುವ ಒಬ್ಬ ಹಳ್ಳಿಯ ಮಾದರಿ ಕೃಷಿಕ ಹಾಗೂ ವೃತ್ತಿಯಲ್ಲಿ ವಕೀಲರಾಗಿ ಯಶಸ್ವಿಯಾಗಿ ತಮ್ಮ ವೃತ್ತಿಯನ್ನು ಮಾಡುತ್ತಾ ಪ್ರಾಣಿ ಪ್ರಿಯ ರಾಘವೇಂದ್ರರವರು ಅವರನ್ನು ನಮ್ಮ ಸ್ನೇಹಿತ ಹಿರಿಯ ಪತ್ರಕರ್ತ ಪುರಂದರ ಲೋಕಿಕೆರೆ ಅವರು ಸಂದರ್ಶನ ಮಾಡಿದ್ದಾರೆ. ಬನ್ನಿ ಅವರನ್ನೇ ಭೇಟಿಯಾಗಿ ಅವರ ಅನುಭವವನ್ನು ತಿಳಿಯೋಣ. ನನ್ನ ಹೆಸರು ಬಂದು ರಾಘವೇಂದ್ರ ಅಂತೇಳಿ, ನಮ್ಮ ತಂದೆ ಹೆಸರು ಮಲ್ಲೇಶಪ್ಪ ಅಂತೇಳಿ. ಸೊ ಹುಲಿಕೆರೆ ಗ್ರಾಮ, ಕಡೂರು ತಾಲೂಕು. ನಾನು ವೃತ್ತಿಯಲ್ಲಿ ನಾವು ಬೇಸಿಕಲಿ ವ್ಯವಸಾಯ ಮಾಡ್ತಿದ್ವಿ. ಹಾಗೆ ಇನ್ನೊಂದು ವೃತ್ತಿ ಅಂತಂದರೆ ನಾನು ವಕೀಲರ ವೃತ್ತಿ ಸಹ ಮಾಡ್ತಿದ್ದೀನಿ. ಮೊದಲು ನನಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ, ಪ್ರಾಣಿಗಳು ಸಾಕೋದು ಅಂತೇಳಿ. ಅದು ಬೇಸಿಕಲಿ ಚಿಕ್ಕಂದ್ರಿಂದ ತುಂಬ ಇಷ್ಟ. ಈ ನಾಯಿ ಬೆಕ್ಕು ಈ ಥರ ಎಲ್ಲ ಅದು ಹವ್ಯಾಸ ಆಗಿಬಿಟ್ಟು ಪ್ರಾಣಿಗಳನ್ನ ಒಂದು ಅನಿಮಲ್ ಹಸ್ಬೆಂಡ್ರಿ ಮಾಡೋದು ಅಂತೇಳಿ ಒಂದು ಸಾಕಾಣಿಕೆಯನ್ನು ದಾವಣಗೆರೆಯಿಂದ ಸುಧೀಂದ್ರ ರೆಡ್ಡಿ ಅನ್ನೋರ ಹತ್ರ ತೊಗೊಂಬಂದು ಒಂದು ಸ್ಟಾರ್ಟಿಂಗಲ್ಲಿ ಒಂದು 3 ಯೂನಿಟ್ಟು 30 ಮೊಲ ತೊಗೊಂಬಂದು 30 ಮೊಲದಿಂದ ಶುರು ಮಾಡಿದೆ. ಆಮೇಲೆ ಬೆಳೀತಾ ಒಬ್ಬರು ಡಾಕ್ಟ್ರ್ ಇದ್ದರು, ಸತೀಶ್ ಅಂತೇಳಿ. ಅವರು ಇವತ್ತು ಪ್ರೊಫೆಸರ್ ಆಗಿದ್ದಾರೆ ವೆಟರ್ನರಿ ಕಾಲೇಜಲ್ಲಿ ಹಾಸನಲ್ಲಿ. ಅವರು ಇನ್ಸ್ಪಿರೇಷನ್ನು, ಅವರು ಡಾಕ್ಟ್ರಾಗಿದ್ದರು ನಮ್ಮೂರಿಗೆ ಬಂದು. ನೀನು ಕುರಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ ಮಾಡೋದಕ್ಕೆ ರಾಜಸ್ಥಾನ್ ಬ್ರೀಡು ಶಿರೋಯಿ ತಳಿ ಮತ್ತು ರಾಂಬುಲೆಯನ್ನು ಕುರಿಗಳನ್ನು ಅವರು KVKಯಿಂದ ಅಂತ ಬಂದೆ. ಆಮೇಲೆ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಮಳೆ ಅಭಾವ, ಈ ಮೇವಿಂದು ಕೊರತೆ ಆಗಿಬಿಟ್ಟು ಅದನ್ನು ಮತ್ತೆ ನಾನು ಒಬ್ಬಂಟಿ ನೋಡ್ಕೊಳಕ್ಕಾಗಲ್ಲ, ಅಷ್ಟು ಬಂದಿಲ್ಲ. ಹೆಚ್ಚು ಕಡಿಮೆ ನಾನು 100 ಆಡು ಮಾಡಿದ್ದೆ. ನಾನು ಒಂದು 20 ಆಡಿಂದ 100 ಆಡು ಮಾಡಿದ್ದೆ. ಕುರಿಗಳು ಅಷ್ಟೇ 20ರಿಂದ ಒಂದು 50 ಕುರಿ ಮಾಡಿದ್ದೆ. ಸ್ಟಾಲ್ ಫೀಡಿಂಗಲ್ಲಿ ಸಾಕಾಣಿಕೆ ಮಾಡ್ತಿದ್ದೆ. ಸೊ ಇತ್ತೀಚಿನ ದಿನಗಳಲ್ಲಿ ಲೇಬರ್ ಸಮಸ್ಯೆ ಮತ್ತು ಇದಾಗಿ ಒಳ್ಳೆ ಆದಾಯ ಇದೆ, ಬಟ್ ಮಾಡಬೇಕು ಅಷ್ಟೇ. ಲೇಬರ್ ಸಮಸ್ಯೆಯಿಂದ ಅದನ್ನು ಬಿಟ್ಟೆ. ಈಗಿರೋ ಶೆಡ್ಡು ಅದು 15-30 ಬರುತ್ತದು, ಇದು 15-10 ಬರುತ್ತೆ. ಸೊ ಸುಮ್ಮನೆ ಯಾಕೆ ಖಾಲಿ ಶೆಡ್ ಬಿಡೋದು ಅಂತೇಳಿ ದೇಶಿ ನಾಟಿ ಕೋಳಿಗಳನ್ನು ಒಂದು 100ರಿಂದ 150 ಇದೆ. 150 ಪಿಳ್ಳೆ ಎಲ್ಲ ಸೇರಿ 150 ಇದೆ ದೇಶಿ ಕೋಳಿ, ನಾಟಿ ಕೋಳಿಯನ್ನು ಸಾಕಾಣಿಕೆಯನ್ನು ಮಾಡ್ತಿದ್ದೀನಿ. ಇದು ಏನಿಲ್ಲ, ನಮ್ಮ ಮನೆಯವರು ಸಹ ನೋಡ್ಕೊತಾರೆ. ನಾನು ಇನ್ನು ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆನೇ ಎದ್ಬಿಟ್ಟು ಒಂದು 6 ಗಂಟೆಗೆ ಬಿಟ್ಟರೆ 9 ಗಂಟೆ ಅಷ್ಟೊತ್ತಿಗೆ ಕೂಡ್ಬಿಟ್ಟು ನನ್ನ ಡ್ಯೂಟಿಗೆ ನಾನು ಹೊರಟೋಗ್ತೀನಿ. ಆಮೇಲೆ ನಮ್ಮ ಮನೆಯವರು ಸಂಜೆ ಒಂದು 2 ಗಂಟೆ ಬಿಡ್ಕೊತಾರೆ. ಮಧ್ಯದಲ್ಲಿ ಈ ಥರ ವೇಸ್ಟೇಜು, ಟೊಮೊಟೊ, ತರಕಾರಿ, ಕೊಳಚು ಟೊಮೊಟೊ, ಕೆಲವು ಟೈಮಲ್ಲಿ ಕೋಸು ಇಂಥದ್ದೆಲ್ಲ ಸಿಗುತ್ತೆ. ಆಮೇಲೆ ಫೀಡ್ ಏನಪ್ಪ ಅಂತಂದರೆ ಈ ವೇಸ್ಟ್ ರಾಗಿ ಬರುತ್ತೆ, ಆಮೇಲೆ ಮೆಕ್ಕೆಜೋಳದ್ದು ಒಟ್ಟು, ಆಮೇಲೆ ಅಕ್ಕಿ ನುಚ್ಚು. ಒಂದು ಮಾಮೂಲಿ ಮಧ್ಯಾಹ್ನ ಟೈಮಲ್ಲಿ ಒಂದು 2-2 kg ಹಾಕಿದ್ರೆ ಮುಗೀತು. ಇನ್ನು ಬಾಕಿ ಟೈಮಲ್ಲಿ ಇರೋದು. ಇಲ್ಲಿ ಮೇಯ್ನು ನಾವು ಮೊಟ್ಟೆ ಪರ್ಪಸ್ಸಿಗೆ, ಮೊಟ್ಟೆಗೆ ತುಂಬ ಡಿಮ್ಯಾಂಡ್ ಇದೆ. ಇದನ್ನು ಇನ್ನೂ ಡೆವಲಪ್ ಮಾಡಬೇಕು, ಒಂದು 300-400 ಮಾಡಬೇಕು ಅಂತ ನನ್ನ ಇಷ್ಟ. ಇದು ಕೋಳಿ, ಯಾಕಂದರೆ ಇತ್ತೀಚಿನ ದಿನಗಳು ಯಾರು ಕೋಳಿನೇ ಸಾಕ್ತಾಯಿಲ್ಲ, ನಾಟಿ ಕೋಳಿನೇ ಸಿಗ್ತಾಯಿಲ್ಲ. ಈಗ ಭಾರಿ ಡಿಮ್ಯಾಂಡ್ ಆಗಿಬಿಟ್ಟಿದೆ. 1 kg ಅಂದರೆ 1300 ರೂಪಾಯಿ ಮಾರ್ಕೆಟಲ್ಲಿ. 1 kgಗೆ 400 ರೂಪಾಯಿ ಇದೆ. 400ರಿಂದ 450 ರೂಪಾಯಿ ಇದೆ ಇವತ್ತು. ಒಂದು ಏನೋ ಈಗ ಕೊಡ್ತೀವಿ ಅಂದರೆ ಜೊತೆ ಲೆಕ್ಕ ಕೊಡ್ತೀನಿ ಅಂದರೂ 1300 ಒಂದು ಹುಂಜ, ಒಂದು ಆಟೆಗೆ. ಅಷ್ಟಿದ್ರೂ ಸಿಗೋದು ಭಾರಿ ಕಷ್ಟ. ಯಾಕಂದ್ರೆ ಸಾಕಾಣಿಕೆ ಮಾಡ್ತಾ ಇಲ್ಲ ಊರುಗಳಲ್ಲಿ, ಯಾಕಂದ್ರೆ ಅಲ್ಲಿ ಅಕ್ಕಪಕ್ಕ ಜಾಗ ಇರಲ್ಲ. ಆಮೇಲೆ ಕೆಲವೊಂದು ಸಮಸ್ಯೆಯಿಂದ ಸಾಕಾಗ್ತಿಲ್ಲ. ಇಲ್ಲಿ ಹಳ್ಳಿಗಳಲ್ಲಿ ಒಂದು ಸ್ವಲ್ಪ ಜಾಗ ಇದ್ದರೆ ಸಾಕು, ಮನೆಯಲ್ಲಿ ಆರಾಮ ಟೈಮಲ್ಲಿ ಬರೀ ಮಹಿಳೆಯರೇ ನೋಡ್ಕೋಬೋದು. ನನ್ನ ಏನಂದರೆ ಈಗ ಆರೋಗ್ಯ ಸಮಸ್ಯೆ ಏನೂ ಬರಲ್ಲ, ಫುಲ್ಲು A to Z ನಿಭಾಯಿಸ್ಕೊಂಡು ಹೋಗ್ತಾರೆ. ಈಗ 100 ನಾಟಿ ಕೋಳಿಯಿಂದ ಹೆಚ್ಚು ಕಡಿಮೆ ಒಂದು 30-40 ಮೊಟ್ಟೆ ಡೈಲಿ ಇಡುತ್ತೆ. 15 ರೂಪಾಯಿ ಮಾರ್ತಿದ್ವಿ. ಏನೊಂದು ಖರ್ಚು ಈಗ 300-400 ರೂಪಾಯಿ ಮೇಲಾಗುತ್ತೆ ದಿನಕ್ಕೆ. ಇದು ಮೊಟ್ಟೆದು ಖರ್ಚು ಅಂತ 50 ರೂಪಾಯಿ ಆದರೂ ಸಾಕು, ಈಸಿಲಿ ಸಾಕಾಣಿಕೆ ಮಾಡ್ಬೋದು. ಇದು ನಿರುದ್ಯೋಗಿಗಳು ಸಹ ಆರಾಮ್ಸೆ ಅದು ಕೆಲಸ ಮಾಡ್ಕೊಂಡು, ಬೇರೆ ಕೆಲಸ ಮಾಡ್ಕೊಂಡು 24/7 ಕೆಲಸ ಇರೋದಿಲ್ಲ. ಬೇಡ ಸಂಸ್ಥೆ ಆಗ್ಬೋದು ಅಥವಾ ಬೇರೆ ಸಂಘ ಸಂಸ್ಥೆಗಳು ನಿಮಗೆ ಯಾವ ರೀತಿ ಈ ನಿಮ್ಮ ಒಂದು ಉದ್ಯಮಕ್ಕೆ, ಈ ಕೋಳಿ ಸಾಕಾಣಿಕೆಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ? ಸಹಕಾರ ಅಂದರೆ ಕೆಲವು ಸಾಲ, ಪ್ರಗತಿ ನಿಧಿಯನ್ನು ಕೊಟ್ಟು
ಇದಕ್ಕೆ ಹಿತ್ತಲು ಕೋಳಿಗೆ ಅಂತೇಳಿ ಒಂದು ಯೂನಿಟಿಗೆ ಇಷ್ಟು ಅಂತ ಇರುತ್ತೆ. ಪ್ರಗತಿ ನಿಧಿಯನ್ನು ಕೊಟ್ಟು ಧರ್ಮಸ್ಥಳ ಗ್ರಾಮಾಭಿವೃದ್ಧಿನೂ ಸ್ಟಾರ್ಟಿಂಗಲ್ಲಿ ನಮಗೆ ಸಾಕಾಣಿಕೆ ಮಾಡಿದ್ರು. ಮೊಲ ಸಾಕಾಣಿಕೆಗೆ, ಆಡು ಸಾಕಾಣಿಕೆಗೆ ತುಂಬ ಸಾಲ ಸೌಲಭ್ಯವನ್ನು ಕೊಡ್ತಿದ್ರು. ಪ್ರಶಸ್ತಿಗಳು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಹೇಳಿ. ನನಗೆ ಕೊಡಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು 2013ರಲ್ಲಿ ಈ ಪಶುಸಂಗೋಪನೆಗೆ 2013ರಲ್ಲಿ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಸಂಘ ಸಂಸ್ಥೆಯಲ್ಲಿ ಮಾಮೂಲಿ ಕರೆದು ಸನ್ಮಾನ, ಕೆಲವು KVK ಬೇರೆ ಯುವಕರಿಗೆ ಮಾದರಿ ಆಗಿದ್ದೀರಾ. ಹೌದೌದು. ಅಂದ್ರೆ ನೀವು ಒಂದು ಪದವೀಧರರಾಗಿ, ಪದವೀಧರರಾಗಿ, ಕಾನೂನು ಪದವೀಧರರಾಗಿ ನಿಮ್ಮ ವೃತ್ತಿನೂ ಕೂಡ ಮಾಡ್ಕೊಳ್ತಾರೆ, ಅವ್ರಿಗೂ ಕೂಡ ನೀವು ನ್ಯಾಯ ಒದಗಿಸ್ಕೊಳ್ತಾರೆ. ಆಮೇಲೆ ನಿಮ್ಮ ಮನೆಯಲ್ಲೂ ಕೂಡ ಇದನ್ನ ಉಪಕಸಬಾಗಿ ಒಂದು ಉದ್ಯಮವಾಗಿ ಬಳಸ್ತಾ ಇದ್ರ. ಆಮೇಲೆ ಜೊತೆಗೆ ಬೇರೆ ಯುವಕರಿಗೂ ಕೂಡ ಮಾದರಿ, ಯಾಕಂದ್ರೆ ಕೆಲವರು ಡಿಗ್ರಿ ಮಾಡಿ ಮನೆಗಿರ್ತಾರೆ. ಸೊ ಅವರಿಗೊಂದು ಮಾಡಲ್ ಇದು ಅಲ್ವಾ. ಸೊ ಅವ್ರಿಗೂ ಕೈ ಬರೀ ಅವರಲ್ಲಿ ಒಂದು ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಅಂಥ ಒಂದು ಉದ್ಯಮ ಇದು. ಒಂದು ಸಾಕಾಣಿಕೆ ಅನ್ನೋದು ಒಂದು ಉದ್ಯಮ ಆಗಿ ಬೆಳೀತಾ ಇದೆ. ಸೊ ಅದರಿಂದ ಮತ್ತೆ ಈಗಿನ ಯುವಕರಿಗೆ ಏನು ಮೆಸೇಜ್ ಮಾಡ್ತೀರಾ, ಏನು ಸಂದೇಶ ಕೊಡ್ತೀರಾ? ಮೆಸೇಜು ಈಗ ಕೆಲಸಗಳಲ್ಲಿ ನಿಮ್ಮ ಊರಲ್ಲಿ ಈ ರೀತಿ ಒಂದು ಚಿಕ್ಕ ಮಟ್ಟದಿಂದ ಇದಕ್ಕೆ ಲಕ್ಷಾಂತರ ರೂಪಾಯಿ ಏನು ಖರ್ಚಾಗಲ್ಲ. ಒಂದು 50 ಕೋಳಿ ಸಾಕಿದ್ರೆ ಸಾಕು, ಒಂದು 6 ತಿಂಗಳಿಗಾಗಲೇ 150-200 ಆಗ್ಬಿಡುತ್ತೆ. ಅಲ್ಲೇ ಡೆವಲಪ್ ಮಾಡ್ತಾರೆ. ಒಂದು 25,000 ರೂಪಾಯಿ ಹಾಕಿದ್ರೆ ಸಾಕು. ಒಂದು ಲೋ ಕಾಸ್ಟಲ್ಲಿ ಶೆಡ್ ಕಟ್ಕೊಂಡು ಒಂದು ಅಡಿಕೆ ದಬ್ಬೆ ಆಗ್ಬೋದು, ಅಥವಾ ಭಾಳ ಚೀಪ್ ಆ್ಯಂಡ್ ಬೆಸ್ಟಾಗಿ ಮಾಡ್ಬೋದು. ನಿಮಗೇನೋ ಈಗ ಮೊದಲ ಶೆಡ್ ಇದೆ, ಅದು ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಈಗ ಹೊಸಬರಿಗೆ ಅವ್ರ ಮನೆ ಸ್ವಲ್ಪ ಜಾಗ ಇರುತ್ತೆ, ಒಂದು 20 ಅಡಿ 30 ಅಡಿ ಇರ್ತದೆ. ಸೊ ಅದರಲ್ಲೇ ಕೂಡ ಮಾಡ್ಕೋಬೋದು ಅಂತೇಳಿ. ಕರೆಕ್ಟು. ಒಳ್ಳೆ ಸಂದೇಶ ಕೂಡ, ಒಳ್ಳೆ ಸಲಹೆ ಕೂಡ. ತಾವು ಇದುವರೆಗೂ ಕೂಡ ನಮ್ಮ ಚಾನಲ್ ಜೊತೆಗೆ ಅನುಭವನ ಹಂಚ್ಕೊಂಡಿದ್ದೀರಿ. ಮತ್ತು ಬೇರೆ ರೈತರು ಕೂಡ ಈಗ ಹಿಂದೆ ಕೆಲವು ರೈತರು ಜೊತೆಗೆ ಕುರಿ, ಕೋಳಿ, ಹಸು, ದನ, ಎಮ್ಮೆ ಕಟ್ಟಿ ಅವರು ಹಾಲು ಉತ್ಪಾದನೆ ಮಾಡ್ತಾರೆ. ಜೊತೆಗೆ ಇದು ಕೂಡ ಒಂದು ಉದ್ಯಮ ಆಗಿ ಒಂದು ಬಟ್ಟೆ ಪರ್ಪಸ್ಗೋಸ್ಕರ ಬಟ್ಟೆ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಆಗಿದೆ. ಮತ್ತು ಯಾವ ಒಂದೆರಡು ಇಟ್ಟಿದ್ದೀರಾ, ಅದ್ರ ವಿಶೇಷ ಹೇಳಿ. ಟರ್ಕಿ ಕೋಳಿಗಳು ನೋಡಿದ್ರೆ ಗಿನ್ನಿ ಪೋಲ್ ಅಂತೇಳಿ, ಅದು ಏನಕ್ಕೆ ಅಂದರೆ ಈ ಹಾವು ತಪ್ಪಿ ಬಂದ್ರೆ ಶೆಡ್ ಒಳಗಡೆ ಅದನ್ನು ಕುಕ್ಕೆ ಸಾಯಿಸ್ಬಿಡುತ್ತೆ. ಹಾವಿಗೆ ಕುಕ್ ಸಾಯಿಸಿ ಪ್ರೊಟೆಕ್ಷನ್, ಕೋಳಿಗಳಿಗೆ ಒಂದು ರಕ್ಷಣೆ ಆಗುತ್ತೆ. ಅದು ಟರ್ಕಿ ಮತ್ತೆ ಗಿನ್ನಿ ಪೋಲ್ ಅಂತೇಳಿ. ನೈಸ್. ಹಾಗಾಗಿ ಅವನ್ನ ಸಾಕಿದೀವಿ. ಅವು ಸಹ ಮೊಟ್ಟೆ ಇಡುತ್ತೆ. ನೈಸ್. ತುಂಬ ಧನ್ಯವಾದಗಳು ರಾಘವೇಂದ್ರ ಅವರೇ. ಈ ಹಿಂದೆ ಹಲವಾರು ಬಾರಿ ನಾವು ನೋಡಿದ್ದೀನಿ. ಯಾಕಂದರೆ ಮೇಕೆ ಸಾಕಾಣಿಕೆ ಬಗ್ಗೆ, ಮೊಲ ಸಾಕಾಣಿಕೆ ಬಗ್ಗೆ ಇಡೀ ರಾಜ್ಯದ ತುಂಬ ಹಲವಾರು ಕೃಷಿ ಮೇಳಗಳಲ್ಲಿ ಕೂಡ ಸ್ಟಾಲ್ಗಳನ್ನು ಹಾಕಿ ಬೇರೆ ರೈತರು ಕೂಡ ಇದು ಮಾಡಿದ್ದಾರೆ. ಆಮೇಲೆ ಸ್ತ್ರೀಶಕ್ತಿ ಗುಂಪು, ಆಮೇಲೆ ಪುರುಷ ಗುಂಪುಗಳು ಕೂಡ ತಾವು ಹಲವಾರು ಅವರಿಗೆ ತರಬೇತಿನೂ ಕೂಡ, ಸಲಹೆಗಳನ್ನು, ಅವರಿಗೆ ಉಪನ್ಯಾಸನೂ ಕೂಡ ಕೊಟ್ಟಿದ್ದಾರೆ. ಧರ್ಮಸ್ಥಳ ರೂಟ್ ಸೆಟ್ಟಲ್ಲಿ ಹೋಗಿ ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ, ಸ್ವಉದ್ಯೋಗದ ಬಗ್ಗೆ ಎಲ್ಲ ಕೊಟ್ಟಿದ್ದೇನೆ. ತುಂಬ ಸಂತೋಷ. ಯಾಕಂತಂದರೆ ತಾವು ಈ ಉದ್ಯಮ ಬೆಳೆಸ್ತಲೇ ತಾವು ಸಹ ನಾವು ಉಪಕಸಬಾಗಿ ಆಳ್ದಲೇ ಬೇರೆ ಯುವಕರು ಕೂಡ ಅವರು ಕೂಡ ಬೇರೆಗೆ ನಮ್ಮ ಹಾಗೆ ಬೆಳೀಲಿ, ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತೇಳಿ ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಪ್ರಯತ್ನ ಮುಂದುವರಿಲಿ. ನಿಮ್ಮಿಂದ ಹಲವಾರು ಯುವಕರು ಮತ್ತು ಕೃಷಿಕರು ಕೂಡ ಅಳವಡಿಸ್ಕೊಳ್ಳಿ ಅಂತೇಳಿ ನಾವು ಆಶೆಯನ್ನು ವ್ಯಕ್ತಪಡಿಸ್ತೀವಿ. ನಮಸ್ಕಾರ. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಹಾಗೂ ಈ ಒಂದು ಕೃಷಿಕ ಹಾಗೂ ವೃತ್ತಿಯಲ್ಲಿ ವಕೀಲರಾಗಿರ್ತಕ್ಕಂಥ ನಮ್ಮ ರಾಘವೇಂದ್ರವರ ಬಗ್ಗೆ ತಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.